ದೇವ್ರೆ, ಏನು ಅರಿದಿರೋ ನನ್ನ ಮಗ ದೂರದ ದೇಶಕ್ಕೆ ಹೋಗವನೆ. ಅವನ್ನ ಕಾಪಾಡೋ ಬಾರ ನಿಂದು ಕಣಪ್ಪ. ನನ್ನ ಮಗ ಚೆನ್ನಾಗಿದ್ದೇನೆ ಅಂತ ಒಂದೇ ಒಂದು ಕಾಗದ ಬರೆದ್ರೆ ಸಾಕು, ನಿನ್ ಪಾದಕ್ಕೆ 101 ತೆಂಗಿನಕಾಯಿ ಹೊಡಿಸ್ತೀನಪ್ಪ. ಹೌದಪ್ಪ, ಈ ದೇಶದಲ್ಲೂ ನೀನೆ, ಪರದೇಶದಲ್ಲೂ ನೀನೆ. ನನ್ನ ಮಗ ದೂರದ ದೇಶಕ್ಕೆ ಹೋಗೋನ್ ಕಣಪ್ಪ. ಅವನ್ ಕಾಪಾಡೋ ಬಾರ ನಿಂದೆ ಕಣಪ್ಪ ಸ್ವಾಮಿ, ನಿಂದೆ. ಯಾವನ್ರ ಹೇಳಿದ್ ನಿಮ್ಗೆ ದುಬೈ ಏರ್ಪೋರ್ಟ್ ಅಂತ? ಇದು ಬೆಂಗಳೂರು ಏರ್ಪೋರ್ಟ್ ಕಣ್ರಯ್ಯ. ಓಹೋ, ದುಬೈ ಕೇಸ್ಗಳಾ? ಅದೇ ಆಂಟಿ ಬಾಂಬೆ ಕರ್ಕೊಂಡೋಗಿ ದುಬೈ ಫ್ಲೈಟು ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ಲೈಟ್ಗೆ ಹತ್ಸ್ಬಿಟ್ಟಿದ್ದಾಳೆ. ನೀವು ಚಿತ್ರಾನ್ನ ಆಗೋಗ್ಬಿಟ್ಟಿದ್ದೀರಾ, ಕರೆಕ್ಟಾ? ಹೋಗ್ರಯ್ಯ, ಮತ್ತೆ ಊರಿಗೆ ಹೋಗಿ ಬದುಕ್ರಿ, ಇಲ್ಲಾಂದ್ರೆ ಚಿತ್ರಾನ್ನ ಆಗೋಗ್ಬಿಡ್ತೀರಾ. ಯಾರು ಕಾಣ್ತಾ ಇಲ್ವೇ? ಸಗಣಿ ಎತ್ಕೋ ಹೇಳ್ತೀನಿ. ಯಾಕೆ? ಮೊದ್ಲು ಎತ್ಕೋ ಹೇಳ್ತೀನಿ. ಈ ಕಸದಲ್ಲಿ ಬಿದ್ದಿರೋ ಗೋಲ್ಡ್ ರಿಂಗ್ ಯಾರ್ದಮ್ಮ? ಸುನು, ಓ ಅಂಗೋಟಿ ಮೇರಿ ಹೇ, ಮೇರಿ. ಹೆಂಗೈತೆ ಗೋಲ್ಡ್ ರಿಂಗು? ಲೇ ಲಿಂಗ, ನನ್ನ ಮಗ ದುಬೈಗೆ ಹೋಗಿರೋ ಖುಷಿಗೆ ಒಂದ್ ಪದ ಆಡ್ಲ ಹೇಳ್ತೀನಿ ಬುದ್ಧಿ. ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ? ವಾರದೊಳಗ 3 ಸಲ ಬಂದು ಹೋಗವ, ವಾರದೊಳಗ 3 ಸಲ ಬಂದು ಹೋಗವ. ಶಬಾಸ್ ಕಣ್ಲೆ ಲಿಂಗ. ಏಯ್, ನೀನು ಒಂದ್ ಪದ ಆಡ್ಲ. ನಮ್ದೆಲ್ಲ ಇದ್ದಿದ್ದೆ ಬಿಡ್ಬೋದಿ. ನಮ್ ಚಿಕ್ಕ ದಣಿಯವರು ಇಷ್ಟೊತ್ತಿಗೆ ದುಬೈನಾಗೆ ಏನ್ ತಿಂತಾ ಇರ್ಬೋದು. ನನ್ ಮಗ ದುಬೈ 5 ಸ್ಟಾರ್ ಹೋಟೆಲ್ನಾಗೆ ಕೋಳಿ ಬಿರಿಯಾನಿ ತಿಂತಾ ಇರ್ತಾನೆ ಕಣ್ಲ. ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ, ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ. ಒಸಿ ಚಟ್ನಿ ಹಾಕಣ. 2 ಇಡ್ಲಿಗೆ 1 ಬಕೆಟ್ ಚಟ್ನಿ ತಿಂತೀಯಲ್ಲ, ಹೋಗಯ್ಯೋ. ಇರ್ಲಿ, ಒಸಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕಣ. ತಲೆ ತಿಂತೀಯಲ್ಲ ಯಾ ಇಡೇ. ಒಸಿ ಚಟ್ನಿ ಹಾಕಕ್ಕೆ ಹೆಂಗಾಡ್ತಾನೆ ನೋಡು ಕಳ್ಯನ್ ಮಗ. ಚಟ್ನಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ. ಹೌದು, ಚಿತ್ರಾನ್ನನು ತುಂಬಾ ಚೆನ್ನಾಗಿದೆ ಅಂತ ಕಾಣುತ್ತೆ. ಹೌದೌದು, ನಮ್ ಪಾಡು ಚಿತ್ರಾನ್ನ ಆಗಿದೆಯಲ್ಲ ಇವಾಗ. ನಿಮ್ಗೂ ಸ್ವಲ್ಪ ಚಟ್ನಿ ಹಾಕಿಸ್ಲಾ? ಬೇಡ ಬೇಡ, ಇನ್ನು ಸ್ವಲ್ಪ ದಿವಸ ಹೋದ್ರೆ ನಮ್ ಪರಿಸ್ಥಿತಿನೂ ಚಟ್ನಿ ಆಗ ಕಾಣಿಸುತ್ತೆ. ಸಾರಿ ಸಾರಿ. ಬರಲ್ಲ ಬರಲ್ಲ. ಮೊದಲ ಬಾರಿಗೆ ನೋಡಿದಾಗ ನಯ್ಯ ಹಿಂಬಾಲಿಸುವೆ. ಬೇಡ ಕುಡಿ ಕುಡಿ. ಇಲ್ವಾ? ನಂಗೆ ಗೊತ್ತಿತ್ತು ಇಲ್ಲಿ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ. ಬೆಂಗಳೂರಲ್ಲಿ ಇರುವಾಗ ಬಹಳ ಜಾಗ್ರತೆ ಇರ್ಬೇಕು, ಅದಕ್ಕೆ ನಾನ್ ದುಡ್ಡಲ್ಲಿಟ್ಟಿದ್ದೀನಿ ಗೊತ್ತಾ? ಗೋವಿಂದ ಗೋವಿಂದ. ಇಲ್ವಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನನ್ಗೂ ಏನ್ ಮಾಡ್ಬೇಕು ಅಂತ ಯೋಚನೆ ಆಗ್ತಿದೆ. ನಮ್ಮನ್ನ ಯಾರು ನೋಡ್ತಾ ಇಲ್ಲ, ಮೆಲ್ಲಿಗೆ ಕಂಬಿ ಕಿತ್ಬಿಡೋಣ. ಹಾಗೆ ಮಾಡೋಣ. ತಿಂದ್ಬಿಟ್ಟು ದುಡ್ಡು ಕೊಂಡು ಹೋಗ್ತೀಯ ನನ್ನ ಮಗನಲ್ಲಿ. ತಿನ್ನಿಲ್ಲ ಹೊಟ್ಟೆ ಬೇರೆ ತನಕ ಎತ್ತ ದುಡ್ಡನ್ನ. ನಿಮ್ಮಂತವ್ರು ಬಂದು ತಿಂದ್ಬಿಟ್ಟು ಹೋಗ್ತೀರಾ ಅಂತಾನೆ ನಮ್ ಕಡೆಯವರು 4 ಜನ 4 ಮೂಲೆಗೂ ನಿಲ್ಸಿರ್ತೀವಿ. ಬಿಸ್ನೆಸ್ ಮಾಡೋರು ಕೂವೆಗಳು ಅನ್ಕೊಂಡ್ಯಾ? ತಿನ್ನತಂಗ್ ಸುಮ್ನಿದ್ದು ನೀವು ಕಳ್ಸ್ಕೊಂಡ್ ಜಾಗ ಕಾಲ ಮಾಡಿದಾಗ ನಾಳೆ ಕೈ ಕಾಲು ಮುರ್ದಾಕ್ಬಿಡ್ತೀನಿ.
ಅವನ್ ನಮ್ಮನ್ನೇ ನೋಡ್ತಾವನೆ ಅಂದ್ಮೇಲೆ ಇವನೇ ನಮ್ ಕಡೆ ಹೋಟ್ಲಿಗಳಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಹಿಟ್ಟು ರುಬ್ಬಿಸ್ತಾರೆ. ಈ ಪುಟ್ಟ ಬಾತಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಊರ್ ಗೌಡ್ರ ಮಗಪ್ಪ. ನನ್ನ ಐಡಿಯಾ ಎಲ್ಲ ಮುಗಿದೋಯ್ತು. ನೀವೇ ಏನಾದ್ರೂ ಮಾಡಿ ಐಡಿಯಾ ಮಾಡ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಕಿ ಜೈ. ನೋಡ್ತಿರೋದು ಎಲ್ಲ ಸಖತ್ತ ಯಾಮಾರ್ಬಿಟ್ರಲ್ಲ. ಮುಂದಕ್ಕೆ